ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇಲ್ಲಿಂದ ಸಿಂಗಪೂರ್ಗೆ ಹೊರಟಿದ್ದೀವಿ. ಬನ್ನಿ ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಆಗಲೇ ನಮ್ಮ ಯಜಮಾನರು ಬ್ಯಾಗ್ಸ್ ಎಲ್ಲ ಕಾರಿಂದ ತೆಗೆದು ಇಟ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬಾ ಪ್ಲೆಸೆಂಟ್ ಆಗಿದೆ. ಎಲ್ಲ ಕಡೆ ಫ್ಲೈಟ್ ಇನ್ಫಾರ್ಮೇಷನ್ಸ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಎಷ್ಟು ಹಸಿರಾಗಿದೆ, ತುಂಬ ಲೈವ್ಲಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಅಟ್ಮಾಸ್ಫಿಯರು. ನಮ್ಮ ಚೆಕ್ ಇನ್ ಮತ್ತು ಸೆಕ್ಯೂರಿಟಿ ಚೆಕ್ ಆದಮೇಲೆ ನಮಗೆ ಈ ವಾಟರ್ ಫಾಲ್ ಹತ್ರ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಒಂದೆರಡು ಫೋಟೋ ಶೂಟ್ ತಗೊಂಡು ಮುಂದೆ ಹೋಗೋಣ ಬನ್ನಿ. ಇವಾಗ ನಾವು ಡ್ಯೂಟಿ ಫ್ರೀ ಶಾಪ್ಸ್ ಕಡೆ ಎಂಟರ್ ಆಗ್ತಾ ಇದ್ದೀವಿ. ಇವತ್ತು ನಾವು ಮಾರ್ನಿಂಗ್ ಫ್ಲೈಟ್ ತೊಗೊಂಡಿರೋದು, ಅದರಿಂದ ಸ್ವಲ್ಪ ಬೇಗನೆ ಮನೆಯಿಂದ ಹೊರಟು ಬಂದಿದ್ದೀವಿ. ಇಲ್ಲಂತೂ ತುಂಬಾ ಕಾಸಿಯಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಗ್ರೀನ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ನ್ಯಾಚುರಲ್ ಬ್ಯಾಂಬೂನಲ್ಲಿ ಮಾಡಿರೋದು. ತುಂಬಾ ಲೈವ್ಲಿ ಎಕ್ಸ್ಪೀರಿಯನ್ಸಲ್ಲಿ. ಈ ಕಡೆ ಕೂಡ ನೋಡಿ ವಾಟರ್ ಫಾಲ್ ಇದೆ. ಆ ಕಡೆ ಸೈಡೆಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಕಾಫಿ ಶಾಪ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಕೂಡ ಫ್ಲೈಟ್ ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ. ನಾವು ಯಾವ ಗೇಟಲ್ಲಿ ಎಂಟರ್ ಆಗಬೇಕು ಅಥವಾ ನಮ್ಮ ಫ್ಲೈಟ್ ಯಾವ ಗೇಟಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಏರಿಯಲ್ಲಾಗಿ ಹ್ಯಾಂಗ್ ಮಾಡಿರೋದೆಲ್ಲನೂ ನಿಜವಾದ ಪ್ಲ್ಯಾಂಟ್ಸ್. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಸ್ಟ್ರಕ್ಚರು ನಾವು ಸುಮಾರು ವರ್ಷದಿಂದ ನೋಡಿದಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇವಾಗಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಯಜಮಾನರು ನಿಂತ್ಕೊಂಡು ಲೀಜರಾಗಿ ನೋಡ್ತಾ ಇದ್ದೀವಿ. ತುಂಬ ಗ್ರೀನ್ರಿ, ಹಸಿರಾಗಿರೋ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಈ ಎನ್ವೈರ್ಮೆಂಟ್ಗೆ. ಆಮೇಲೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಕೂಡ ಹೇಳಬೇಕು. ಮೊದಲೆಲ್ಲ ಫುಲ್ಲು ಬರೀ ಮಣ್ಣು ನೋಡ್ತಾ ಇದ್ವಿ, ಇವಾಗ ತುಂಬ ಗಿಡಗಳು ಹಾಕಿದ್ದಾರೆ. ನಾರ್ಮಲಿ ನಾವು ಬಂದಂಗೆ ಇಲ್ಲಿ D1, D2 ಅಥವಾ D3 ಈ ಗೇಟ್ಸಲ್ಲೇ ನಾವು ಸಿಂಗಾಪುರ್ ಏರ್ಲೈನ್ಸ್ ನಾವು ಬೋರ್ಡ್ ಮಾಡಿರೋದು. ಈ ವಿಂಡೋ ಪೇನ್ಸಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೀಟಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ, ಸುಮಾರು ಸೀಟ್ಸ್ ಇದೆ. ಮತ್ತು ಒಳ್ಳೆ ಆರ್ಟ್ ಗ್ಯಾಲರಿ ಅಥವಾ ಆರ್ಟ್ ಮ್ಯೂಸಿಯಮಲ್ಲಿ ಕೂತ್ಕೊಂಡಂಗೆ ಅಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಆರ್ಟ್ ಸ್ಟ್ರಕ್ಚರ್ಸ್ನ ಹಾಕಿದ್ದಾರೆ. ತುಂಬ ಫೇಮಸ್ ಆರ್ಟಿಸ್ಟಿಂದ ಮಾಡಿರೋದು. ಬಂಡೆಯಲ್ಲಿ ಬ್ಯೂಟಿಫುಲ್ ಆಗಿರೋ ಆಕೃತಿ ಮಾಡಿರೋದು ನೋಡೋಣ. ಈ ಆರ್ಟ್ ವರ್ಕ್ನ ನೋಡಿದ್ರೆ ಒಳ್ಳೆ ಹಂಪೆನೇ ನಪ್ಕ ಬರುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ವೆರಿ ಯುನೀಕ್ ಆ್ಯಂಡ್ ಇನೋವೇಟಿವ್ ಅಂತ ಅನಿಸುತ್ತೆ. ನಮ್ಮ ಯಜಮಾನರು ಆ ಕಡೆ ಕೂತ್ಕೊಂಡು ಫೋನ್ ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಆ ಕಡೆ ಇರೋದು ಕ್ಯಾಕ್ಟಸಲ್ಲಿ ಆರ್ಟ್ ವರ್ಕ್ ಮಾಡಿರೋದು. ಇದು ರಿಯಲ್ ಕ್ಯಾಕ್ಟಸ್ ಅಲ್ಲ, ಅದು ಮೆಟೀರಿಯಲ್ ಯೂಸ್ ಮಾಡಿ ಈ ಥರ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇವಾಗ ನಾವು ಫ್ಲೈಟಲ್ಲಿ ಬಂದು ಕೂತಿದ್ದೀವಿ. ಕಿಟಕಿ ಪಕ್ಕ ಕೂತಿದ್ದೀನಿ. ಇಲ್ಲಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಸೇಫ್ಟಿ ವಿಡಿಯೋನ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ.
ಇವಾಗ ನಮ್ಮ ಫ್ಲೈಟು ಟ್ಯಾಕ್ಸಿಯಿಂಗ್ ಶುರು ಆಯಿತು. ಹೇಗಿರುತ್ತೆ ಟೇಕ್ ಆಫ್ ಎಕ್ಸ್ಪೀರಿಯನ್ಸ್ನ ಮಾಡೋಣ. ಸುಮಾರು ಡೆಕೇಡ್ಸು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರು ಪ್ರತಿ ಸಲ ನನಗೆ ಟೇಕ್ ಆಫ್ ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದು ಮಿಸ್ ಮಾಡೋದೇ ಇಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ವಾವ್! ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ, ತುಂಬಾ ಚೆನ್ನಾಗಿದೆ. ಈ ಕಿಟಕಿಯಿಂದ ಹೈವೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಫಾರ್ಮ್ ಲ್ಯಾಂಡ್ಸ್ ಕೂಡ ಕಾಣಿಸ್ತಾ ಇದೆ. ತುಂಬಾ ಗ್ರೀನ್ರಿ ಆಗಿದೆ. ಮತ್ತು ಮೋಡಗಳು ನೋಡಿ ಮೇಲೆ ಲವ್ಲಿ ಆಗಿದೆ. ಕೈ ಒರೆಸ್ಕೊಳ್ಳೋದಕ್ಕೆ ಹಾಟ್ ಟವಲ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಪೀಸ್ ಕ್ರ್ಯಾಕರ್ಸ್ ಅಂದರೆ ಇದು ಮಿಕ್ಸ್ಚರ್ ಕೂಡ ಕೊಟ್ಟಿದ್ದಾರೆ, ಬಟಾಣಿ ಮಿಕ್ಸ್ಚರು. ಈ ಮಿಕ್ಸ್ಚರ್ ಪ್ಯಾಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಕೈ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ನಾನು ಇವಾಗ ಸ್ಪ್ರೈಟ್ ತೊಗೊಂಡಿದ್ದೀನಿ ಇಲ್ಲಿ ಕುಡಿಯೋದಕ್ಕೆ. ಈ ಟೇಬಲ್ ಕೂಡ ಓಪನ್ ಮಾಡಿ ರೆಡಿ ಇಟ್ಕೊತಿದ್ದೀನಿ. ನೋಡಿ, ಇದನ್ನು ಟೇಬಲ್ ಓಪನ್ ಮಾಡಿ ಇದನ್ನು ಸ್ಲೈಡ್ ಮಾಡಿದ್ರೆ ಏನಿದೆ ಅಂತ ಇಲ್ಲಿ ಬ್ಯೂಟಿಫುಲ್ ಮಿರರ್ ಕೂಡ ಇದೆ. ಇದು ತುಂಬ ಹೆಲ್ಪ್ಫುಲ್ ನೋಡಿ. ಇಳಿಬೇಕಾದ್ರೆ ತಲೆಯೆಲ್ಲ ಎಷ್ಟೋ ಸಲ ಕೆದರೋಗ್ಬಿಟ್ಟಿರುತ್ತೆ. ಸೊ ನೀಟಾಗಿ ನಾವು ಕರೆಕ್ಟ್ ಮಾಡ್ಕೊಬೋದು. ಇವಾಗ ಊಟ ಕೊಟ್ಟಿದ್ದಾರೆ. ನಮ್ಮದು ಇಂಡಿಯನ್ ವೆಜಿಟೇರಿಯನ್ ಮೀಲು. ಇಲ್ಲಿ ಬ್ರೆಡ್ ಕೂಡ ಇದೆ, ಮೊಸರಿದೆ, ಮತ್ತು ಅಲ್ಲಿ ಮಿಲ್ಕ್ ಇದೆ. ಇಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ, ಅಂದರೆ ಕಾಬೂಲ್ ಚನಾ ಹಾಕಿರೋದು. ಇದು ಪರೋಟ ಬಿಸಿಯಾಗಿದೆ. ಒಳಗಡೆ ನೋಡಿ ರೈಸು, ಪನೀರ್ ಅಂದರೆ ಪಾಲಕ್ದು ಒಂದು ಗ್ರೇವಿ, ಇನ್ನೊಂದು ವೆಜಿಟೇಬಲ್ ಗ್ರೇವಿ, ಅಲ್ಲಿ ಬ್ರೌನಿ ಕೂಡ ಇದೆ. ತುಂಬಾ ಬಿಸಿಯಾಗಿದೆ. ಇದು ಕೋಲ್ಡ್ ಆಗಿದೆ. ಸ್ಯಾಲೆಡ್ಡು, ಸೌತೆಕಾಯಿ, ಟೊಮೆಟೊಸ್ ಎಲ್ಲ ಹಾಕಿದ್ದಾರೆ. ಇವಾಗ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಹಪ್ಪಳ ಇದೆ, ಪುಟ್ಟು ಮಿನಿ ಹಪ್ಪಳ. ಇದರಲ್ಲಿ ಮೊಸರು, ಗಟ್ಟಿ ಮೊಸರು ಇದೆ ನೋಡಿ. ಇಲ್ಲಿ ಉಪ್ಪಿನಕಾಯಿ ಇದೆ, ತುಂಬ ಘಮ ಅಂತಿದೆ ಓಪನ್ ಮಾಡಿದ್ರೆ. ಅಲ್ಲಿ ಬಾಟಲ್ ವಾಟರ್ ಕೂಡ ಇಟ್ಟಿದ್ದಾರೆ, ಬಟರ್ ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಿಟಕಿಯಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ. ಇದನ್ನು ನೋಡ್ತಾ ಕೂಡ ನಾವು ತಿನ್ಬೋದು. ಇಲ್ಲಾಂದರೆ ಟಿ ವಿನಲ್ಲಿ ಸುಮಾರು ವೆರೈಟಿ ಮೂವೀಸ್ ಇದೆ, ಪಾಡ್ಕಾಸ್ಟ್ ಇದೆ, ಮತ್ತು ಅಂದರೆ ಇಷ್ಟಪಡೋರಿಗೆ, ಮಕ್ಕಳಿಗೆ ಸುಮಾರು ಮ್ಯೂಸಿಕಲ್ ಚಾನೆಲ್ಸ್ ಕೂಡ ಇದೆ. ತುಂಬಾ ಎಂಟರ್ಟೈನ್ಮೆಂಟ್ ವೆರೈಟೀಸ್ ಇದೆ. ಬ್ಯಾಂಗ್ಳೂರಿಂದ ಸಿಂಗಾಪುರ್ ಟ್ರಾವೆಲ್ ಮಾಡಬೇಕಾದ್ರೆ ಹೊತ್ತು ಹೋಗೋದೇ ಗೊತ್ತಾಗಿಲ್ಲ, ಅಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ನೋಡಿ. ಆಗಲೇ ಸಾಯಂಕಾಲ ಆಗ್ತಾಯಿದೆ. ಸನ್ಸೆಟ್ ಕೂಡ ನಾವು ಇಲ್ಲಿ ನೋಡ್ಬೋದು.
ಈ ಮೋಡಗಳಲ್ಲಿ ಹೋಗ್ತಾ ಇರೋದು ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ತುಂಬಾ ಪೀಸ್ಫುಲ್ ಮತ್ತು ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಇನ್ನೇನು ನಾವು ಸ್ವಲ್ಪ ಹೊತ್ತಲ್ಲಿ ಸಿಂಗಾಪುರ್ ತಲುಪ್ತೀವಿ. ಈ ವ್ಯೂ ನೋಡಿ ಎಷ್ಟು ಗ್ರೀನ್ರಿ ಆಗಿರೋದು. ಮೋಸ್ಟ್ಲಿ ಮಲೇಷ್ಯಾ ಮೇಲೆ ಇದ್ದೀವಿ ಅನಿಸುತ್ತೆ. ಅಲ್ಲಿ ಪಾಮ್ ಟ್ರೀಸ್ ತುಂಬಾ ಗ್ರೀನಾಗಿ, ಅಂದರೆ ಡಾರ್ಕ್ ಗ್ರೀನಾಗಿ ಕಾಣಿಸ್ತಾ ಇರೋದು. ಇವಾಗ ಲ್ಯಾಂಡಿಂಗ್ ಶುರು ಆಯಿತು. ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ವಾವ್, ಅಲ್ಲಿ ನೋಡಿ ಬೋಟೆಲ್ಲ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ. ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.